ಅದಿತಿ ಬಾಪುಗೆ ಪ್ರಥಮ ಸ್ಥಾನ. ವಾಣಿಜ್ಯ ವಿಭಾಗದಲ್ಲಿ ಔಟ್ ತೆಗೆದಿದ್ದಾರೆ. 600ಕ್ಕೆ 600 ಅಂಕಗಳು. ಜೈನ್ ಕಾಲೇಜಿನ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿ ಅದಿತಿ ಬಾಪು. ಬೆಂಗಳೂರಿನ ಅದಿತಿ ಔಟ್ ಅಂಕಗಳನ್ನ ಪಡೆದುಕೊಂಡಿದ್ದಾರೆ. ಅದಿತಿ ಬಾಪು ಸ್ವತಃ ನಮ್ಮ ಜೊತೆ ಲೈವ್ ನಲ್ಲಿದ್ದಾರೆ. ಅದಿತಿ, 600 ಔಟ್ ಆಫ್ 600, 7 ಲಕ್ಷ ವಿದ್ಯಾರ್ಥಿಗಳಲ್ಲಿ ಈ ಅಂಕ ಪಡ್ಕೊಳ್ಬೇಕು ಅಂತ ಎಷ್ಟು ಜನ ಕನಸು ಕಂಡಿದ್ರು, ತಪಸ್ ಮಾಡಿದ್ರು. ಫೈನಲಿ ಯು ಮೇಡ್ ಇಟ್. ಹೆಂಗ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ ಮ್ಯಾಮ್. ಖಂಡಿತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಒನ್ ಆಫ್ ದ ಸ್ಟೇಟ್ ರ್ಯಾಂಕಲ್ಲಿ ಇರ್ತೀನಿ ಅಂದ್ಕೊಂಡಿದ್ದೆ, ಬಟ್ ಸ್ಟೇಟ್ ರ್ಯಾಂಕ್ 1 ಅಂತ ಗೊತ್ತಿರಲಿಲ್ಲ. ಕೇಳಿ ತುಂಬ ಖುಷಿ ಆಯಿತು. ಔಟ್ ಅಂದರೆ ಚಿಕ್ಕ ವಯಸ್ಸಿಂದ ಬಹಳಷ್ಟು ಜನ ಕನ್ಸ್ಕೊಂಡಿರ್ತಾರೆ, ನಾವು ಶಾಲೆಗೆ ಫಸ್ಟ್ ಬರಬೇಕು, ಕಾಲೇಜಿಗೆ ಫಸ್ಟ್ ಬರಬೇಕು, ಇಲ್ಲ ಜಿಲ್ಲೆಗೆ ಫಸ್ಟ್ ಬರಬೇಕು ಅಂತ. ಆದರೆ ಇಡೀ ಒಂದು ಸ್ಟೇಟ್ಗೆ ಫಸ್ಟ್ ಬರ್ತಾರೆ, ಔಟ್ ಪಡೆದುಕೊಳ್ತಾರೆ ಎಲ್ಲರೂ. ಐ ಥಿಂಕ್ ಇವಾಗ ನಿಮ್ಮ ಫೋನ್ಗೆ ಟೈಮೇ ಇಲ್ಲ ಅನ್ಸುತ್ತೆ, ಬ್ಯಾಟ್ರಿ ಡೌನ್ ಆಗಿದೆ ಅನ್ಸುತ್ತೆ. ಶುಭಾಶಯಗಳ ಮೇಲೆ ಶುಭಾಶಯ ಬರ್ತಾ ಇರುತ್ತೆ. ಹೌ ಯು ಫೀಲಿಂಗ್? ಆ ಮೊಮೆಂಟ್ ಹೆಂಗೆ ಎಂಜಾಯ್ ಮಾಡ್ತಾ ಇದ್ದೀರಾ ನೀವು? ತುಂಬ ಖುಷಿ ಆಗ್ತಾ ಇದೆ. ಟೀಚರ್ಸು ಎಲ್ಲರೂ ವಿಶ್ ಮಾಡಿದ್ದಾರೆ. ಮತ್ತು ಈ ಸಕ್ಸಸ್ಸಿಗೆ ಪ್ಯೂರ್ ಕಾರಣ ಕೂಡ ಜೈನ್ ಕಾಲೇಜ್ ಮತ್ತು ಜೈನ್ ಕಾಲೇಜ್ ಟೀಚರ್ಸ್. ನನ್ನ ಪೇರೆಂಟ್ಸು, ಚಿಕ್ಕಪ್ಪ ಚಿಕ್ಕಮ್ಮ, ಮಾವ, ಅತ್ತೆ, ಅಜ್ಜಿ, ತಾತ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದರು. ಸೊ ನಾ ಇಲ್ಲಿರೋದಕ್ಕೆ ಅವ್ರುಗಳೇ ಎಲ್ಲರೂ ಕಾರಣ. ಹೇಗಿತ್ತು ಈ ಎಕ್ಸಾಮ್ಸ್ ಹೇಗಿದ್ವು? ಪ್ರಿಪರೇಷನ್ ಹೇಗಿತ್ತು? ಫಸ್ಟ್ಲಿ ನಾನು ಎಲ್ಲ ಸಬ್ಜೆಕ್ಟ್ಗೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟಿದ್ದೆ ಸ್ಟಾರ್ಟಿಂಗಿಂದಾನೇ. ಸೊ ಲಾಸ್ಟ್ ಮೂಮೆಂಟಲ್ಲಿ ಯಾವುದೂ ಕಷ್ಟ ಅಂತ ಅನ್ನಿಸ್ಲಿಲ್ಲ. ಸೆಕೆಂಡ್ಲಿ ಪ್ರತಿಯೊಂದು ಸೆಂಟಮ್ ಪೇಪರ್ಸ್ನು ನನ್ನ ಪೇಪರ್ ಜೊತೆ ಕಂಪೇರ್ ಮಾಡಿದ್ದೆ. ಸೊ ಐ ಗೆಸ್ ಅದೆಲ್ಲೋ ಒಂದು ಕಡೆ ತುಂಬ ಹೆಲ್ಪ್ ಆಯಿತು. ಸುಮಾರು ಒಂದು ದಿನದಲ್ಲಿ ಎಷ್ಟು ಸಮಯ ಓದಗೋಸ್ಕರ ಮೀಸಲಿಡ್ತಾ ಇದ್ರಿ? ಹೌ ಮೆನಿ ಅವರ್ಸ್? ಹಾಗೆ ಫಿಕ್ಸ್ ಅಂತ ಏನೂ ಇರಲಿಲ್ಲ. ಹಾಂ, ಅದೇ ಫಿಕ್ಸ್ ಅಂತ ಏನೂ ಇರಲಿಲ್ಲ. ಅವತ್ತಿಂದ ಅವತ್ತು ಓದಿ ಒಂದ್ಸಲ ಮುಗಿಸ್ತಾ ಇದ್ದೆ. ಮತ್ತು ಕ್ಲಾಸಸ್ ಕೇಳಿದ್ರೇ ಎಲ್ಲ ಅರ್ಥ ಆಗ್ತಾ ಇತ್ತು. ಸೊ ಅದರಿಂದ ಜಾಸ್ತಿ ಕಾನ್ಸಂಟ್ರೇಷನ್ ಬೇಕಾಗಿರ್ತಿರಲಿಲ್ಲ. ಲಾಸ್ಟ್ ಎಕ್ಸಾಮ್ ಟೈಮ್ಸಲ್ಲಿ ಒಂದು 7 to 8 hours ಓದ್ತಾ ಇತ್ತು. 7 to 8 hours ಎವ್ರಿ ಡೇ? ಎವ್ರಿ ಡೇ ಅಲ್ಲ ಮ್ಯಾಮ್, ಎಕ್ಸಾಮ್ ಟೈಮಲ್ಲಿ ಮಾತ್ರ. ಈಗ ಸ್ಟೇಟ್ ಫಸ್ಟ್ ಬರಬೇಕು ಅಥವಾ ಸ್ಟೇಟ್ ರ್ಯಾಂಕಿಂಗ್ನಲ್ಲಿ ನಾವು ಒಂದು ಪೊಸಿಷನ್ ಹೋಲ್ಡ್ ಮಾಡಬೇಕು ಅಂತ ಆಲ್ರೆಡಿ ನಾನು ಅನ್ಕೊಂಡಿದ್ದೆ, ಬರುತ್ತೆ ಅಂತ ಅನಿಸಿತ್ತು ಅಂತ ಹೇಳ್ತಾ ಇದ್ರಿ. ಹಾಗಿದ್ದಾಗ ಟೆನ್ಷನ್ ಕೂಡ ಜಾಸ್ತಿ ಇರುತ್ತೆ. ಎಲ್ಲಾದರೂ ಒಂದು ಮಿಸ್ಟೇಕ್ ಆಗಿಬಿಟ್ರೆ, ಯಾವುದಾದ್ರೂ ಒಂದು ಚಾಪ್ಟರ್ ಬಿಟ್ಬಿಟ್ರೆ, ಇನ್ಯಾವುದೋ ಸಬ್ಜೆಕ್ಟ್ನಲ್ಲಿ ಒಂಚೂರು ಏನಾದರೂ ಓದೋದನ್ನ ಕಮ್ಮಿ ಮಾಡಿಬಿಟ್ರೆ ಅನ್ನೋ ಟೆನ್ಷನ್ ಜಾಸ್ತಿ ಇರುತ್ತೆ. ವೆನ್ ಯು ಏಮ್ ಬಿಗ್ ಅಲ್ಲ, ಟೆನ್ಷನ್ ಕೂಡ ಅಷ್ಟೇ ಇರುತ್ತೆ. ಈ ಟೆನ್ಷನ್ ಮ್ಯಾನೇಜ್ಮೆಂಟ್ ಹೆಂಗಿತ್ತು? ಮ್ಯಾಮ್, ಎಲ್ಲೋ ಒಂದು ಕಡೆ ಆ ಟೆನ್ಷನಿಂದನೇ ನನಗೆ ಜಾಸ್ತಿ ಮೋಟಿವೇಶನ್ ಸಿಕ್ತು ಅನಿಸುತ್ತೆ. ಯಾಕಂದರೆ ಈಗ ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಆದಮೇಲೆ ಬೇರೆ ಚಾಯ್ಸ್ ಇರಲ್ಲ, ಓದಲೇಬೇಕು. ಸೊ ಅದರಿಂದನೇ ಒಂದು ಮೋಟಿವೇಶನ್ ಸಿಗ್ತಾಯಿತ್ತು. ಸೊ ನಿಮ್ಮ ಈ ಮೋಟಿವೇಶನ್ಗೆ ಏನು ಕಾರಣ? ಅಂದರೆ ಯಾರಾದರೂ ರೋಲ್ ಮಾಡೆಲ್ ಇದ್ದಾರಾ, ಅಥವಾ ನಾನು ಹೀಗೆ ಆಗಬೇಕು ಅಂತ ಮೊದಲಿಂದನೂ ನಿಮ್ಗೆ ಅದೊಂದು ಛಲ ಇದೆಯಾ? ಲೈಫಿನ ಮೋಟಿವೇಶನ್ ಏನು ಅದಿತಿ? ನನ್ನ ಮೋಟಿವೇಶನ್ ನಮ್ಮ ತಂದೆನೇ. ಅವ್ರು ಹೇಳಿದರು CA ಆಗಲೇಬೇಕಂತ. ಸೊ CA ಮಾಡಲೇಬೇಕಂದಮೇಲೆ ಒಂದೊಂದು ಫೌಂಡೇಶನ್ ಕೂಡ ತುಂಬ ಮುಖ್ಯ ಆಗುತ್ತೆ. ಸೊ ಸೆಕೆಂಡ್ PUC ಕೂಡ ಒಂದು ಸ್ಟ್ರಾಂಗ್ ಬೇಸ್ ಆಗಿ ಆಗುತ್ತೆ ಅಂತ ಹೇಳಿ ಇದು ಕೂಡ. ಪ್ರೆಷರ್ ಮತ್ತು ಸಕ್ಸಸ್ ನಡುವೆ ಬಹಳ ಅಂತರ ಇರುತ್ತೆ. ಅಂದರೆ ತುಂಬ ಪ್ರೆಷರಲ್ಲಿ ಇದ್ದಾಗ ಓದೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡೋದಕ್ಕಾಗೋದಿಲ್ಲ ಅಂತ ಬಹಳ ವಿದ್ಯಾರ್ಥಿಗಳು ಹೇಳ್ತಾರೆ. ಆ ಪ್ರೆಷರ್ ಮ್ಯಾನೇಜ್ಮೆಂಟ್ ಹೆಂಗಿರಬೇಕು? ಯಾಕಂದರೆ ಔಟ್ ಆಫ್ ತೆಗೆಯೋದು ಅಂದರೆ ಏನು ಸುಲಭ ಅಲ್ಲ. ಎಲ್ಲ ಸಬ್ಜೆಕ್ಟ್ನಲ್ಲೂ ಔಟ್ ಆಫ್ ಅಂದರೆ ಅದು ಸಾಮಾನ್ಯ ಅಲ್ಲ. ಸೊ ಪ್ರೆಷರ್ ಹ್ಯಾಂಡ್ಲಿಂಗ್ ಹೇಗೆ? ಹೌದು, ಅದೇ ಮ್ಯಾಮ್, ನಾನು ದಿನ ದೇವ್ರ ಪೂಜೆ ಮಾಡ್ತಾ ಇದ್ದೆ. ಮತ್ತು ಮೆಡಿಟೇಷನ್ ಇಸ್ ವಾಟ್ ಹೆಲ್ಪ್ ಮೀ ಟು ಪ್ರೆಷರ್ ತೊಗೊಂಡೇ ಇರೋದಕ್ಕೆ. ಸೊ ಅದರಿಂದ ಅದೇ ಮೆಡಿಟೇಟ್ ಮಾಡಬೇಕು ಅಷ್ಟೇ. ಆಮೇಲೆ ನಮ್ಮ ಫ್ಯಾಮಿಲಿ ಜೊತೆ ಎಷ್ಟು ಸ್ಪೆಂಡ್ ಮಾಡ್ತೀವೋ ಟೈಮು, ಅಷ್ಟು ನಾವು ಕಾಮ್ ಆಗಿರ್ತೀವಿ. ವೆಲ್ ಸೆಡ್. ಈಗ ಫ್ಯಾಮಿಲಿ ವಿದ್ಯಾರ್ಥಿಗಳ ಪರೀಕ್ಷೆ ಬರೀತಾರೆ ಅಂದರೆ ಅದು ಫ್ಯಾಮಿಲಿನೂ ಸೇರಿ ಪರೀಕ್ಷೆ ಬರೆಯುತ್ತೆ ಅಂತ. ಎಷ್ಟೊತ್ತು ಓದ್ಕೊಂಡ್ರು, ಏನು ತಿಂದ್ರೋ ಇಲ್ವೋ, ಹುಷಾರಾಗಿದ್ದಾರೋ, ಹುಷಾರು ತಪ್ಪಿದ್ರೋ, ಊಟ ಏನು ತಿನ್ನಿಸ್ಬೇಕು, ನಿಮಗಿಂತ ಜಾಸ್ತಿ ಟೆನ್ಷನ್ ಅಪ್ಪ ಅಮ್ಮನಿಗಿರುತ್ತೆ. ಇನ್ನು ಅಪ್ಪ CA ಆಗಬೇಕು ಅಂತ ಅವರು ಕನಸು ಕಾಣ್ತಾ ಇದ್ದಾರೆ ಅಂದರೆ ಅವ್ರ ಟೆನ್ಷನ್ನು ಜಾಸ್ತಿ ಇರುತ್ತೆ. ಸೊ ಫ್ಯಾಮಿಲಿ ಪ್ರಿಪ್ರೇಷನ್ ಹೇಗಿತ್ತು ನಿಮ್ಮ ಎಕ್ಸಾಮ್ಗೆ? ಹೌದು, ಅದೇ ನಮ್ಮ ತಾಯಿನೇ ಫುಲ್ ಎಲ್ಲ ಹೇಳ್ಕೊಟ್ಟಿದ್ದು. ನಾವು ಯಾವ ಟ್ಯೂಷನ್ಗೂ ಹೋಗಿರಲಿಲ್ಲ. ಫುಲ್ ಜೈನ್ ಕಾಲೇಜ್ ಮೇಲೆ ಡಿಪೆಂಡೆಂಟ್ ಆಗಿದ್ದು. ಜೈನ್ ಕಾಲೇಜ್ ಟೀಚರ್ಸು ಮತ್ತು ನಮ್ಮ ತಾಯಿನೇ ಎಲ್ಲ ಮಾಡಿದ್ದು. ಸೊ ಇವಾಗ ಮೋಸ್ಟ್ಲಿ ನಮ್ಮ ತಾಯಿ ಬರೆದಿದ್ದರೆ ಎಕ್ಸಾಮ್ ಅವರಿಗೂ 600 ಬರ್ತಾಯಿತ್ತು.
ಅವರು ಆ ಲೆವೆಲಿಗೆ ಪ್ರಿಪೇರ್ ಮಾಡಿದ್ರು. ಓ ಲವ್ಲಿ. ಅಮ್ಮ ಏನು ಮಾಡ್ಕೊಂಡಿದ್ದಾರೆ? ಇಬ್ರು ವರ್ಕಿಂಗ್ ಇದ್ದಾರಾ? ಅಮ್ಮ MBA ಮಾಡ್ಕೊಂಡಿದ್ದಾರೆ, ಹೌಸ್ ವೈಫ್ ಇದ್ದಾರೆ. ಸೊ ನೋಡಿ, ಅಮ್ಮ MBA ಮಾಡ್ಕೊಂಡಿದ್ದು ನಿಮಗೆ ಎಷ್ಟು ಲಾಭ ಆಯಿತು ಅಂತ. ಯು ಡೋಂಟ್ ನೀಡ್ ಎನಿ ಅದರ್ ಟೀಚರ್, ಟ್ಯೂಷನ್ಸ್ ಏನು ಬೇಕಿಲ್ಲ. ಹೌದು. ಸೊ ಕಾಲೇಜ್ ಪ್ರಿಪರೇಷನ್ಸ್ ಹೇಗಿತ್ತು? ಮತ್ತೆ ಜೈನ್ ಕಾಲೇಜ್ ಟೀಚರ್ಸು ಎಲ್ಲರೂ ತುಂಬ ಸಪೋರ್ಟ್ಫುಲ್. ಹಾಂ, ಅದೇ ಫುಲ್ಲು ಕಾಲೇಜ್ ಮೆಟೀರಿಯಲ್ಸೇ ನಾನೆಲ್ಲ ಡಿಪೆಂಡ್ ಆಗಿದ್ದು. ಕಾಲೇಜ್ ಟೀಚರ್ಸು ಕೂಡ ತುಂಬ ಸಪೋರ್ಟಿವ್ ಆಗಿದ್ರು. ನಾ ಎಷ್ಟೊತ್ತಿಗೆ ಏನು ಡೌಟ್ ಕೇಳಿದ್ರು ಕ್ಲಿಯರ್ ಮಾಡೋರು. ತುಂಬ ಚೆನ್ನಾಗಿತ್ತು. ಮೆಟೀರಿಯಲ್ಸ್ ಕೂಡ ಎಲ್ಲ ಚೆನ್ನಾಗಿತ್ತು. ಮಟೀರಿಯಲ್ಸ್ ಎಲ್ಲ ಚೆನ್ನಾಗಿತ್ತು. ಸೊ ಗ್ರೂಪ್ ಸ್ಟಡೀಸ್ ಏನಾದರೂ ಹೆಲ್ಪ್ ಆಗ್ತಿದ್ವಾ? ನಿಮ್ಮ ಗ್ರೂಪ್ ಹೆಂಗೆ ಮಾತಾಡ್ಕೊಳ್ತಾ ಇದ್ರಿ? ವೆರಿ ಇಂಪಾರ್ಟೆಂಟ್ ಎಕ್ಸಾಮು, ನಿಮ್ಮ ಫ್ರೆಂಡ್ಸು, ನೀವು ಯಾವ ರೀತಿ ಎಕ್ಸಾಮ್ ಬಗ್ಗೆ ಏನೇನು ಥಾಟ್ಸ್ ಓಡ್ತಾ ಇತ್ತು? ಇಲ್ಲ ಮ್ಯಾಮ್, ನನಗೆ ಪರ್ಸ್ನಲ್ ಆಗಿ ನಾನು ಅರೌಂಡ್ ದ ಪೀಪಲ್ ಇದ್ದರೆ ನನಗೆ ಓದೋಕ್ಕಾಗಲ್ಲ. ಸೊ ನಾನು ಓದೋವಾಗೂ ಬೆಳಗ್ಗೆ ಹೊತ್ತು ಎದ್ಬಿಟ್ಟು ಓದ್ತಾ ಇದ್ದೆ, ಸಂಜೆ ಹೊತ್ತು ಫ್ಯಾಮಿಲಿ ಜೊತೆನೇ ಇರ್ತಾ ಇದ್ದೆ. ಸೊ ಜಾಸ್ತಿ ಗ್ರೂಪ್ ಸ್ಟಡೀಸ್ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಸೊ ಏಕಾಂಗಿ ಹೋರಾಟ. ಹೌದು. ಓಕೆ, ಎಕ್ಸಾಮ್ ಹತ್ರ ಬರ್ತಾ ಇದ್ದಾಗೆ ಅಪ್ಪ ಅಮ್ಮನ ಹತ್ರ ಮಾತಾಡಿದಾಗ ಏನು ಚರ್ಚೆ ಆಗ್ತಾ ಇತ್ತು ನೀವಿಬ್ಬರದು? ಹೆಂಗೆ ನಿಮ್ಮ ಮನೋಬಲ ಹೆಚ್ಚಿಸ್ತಾ ಇದ್ರು? ಏನು ಹೇಳ್ತಾ ಇದ್ರು ಎಕ್ಸಾಮ್ ಬಗ್ಗೆ? ಅವ್ರು ಹೇಳಿದಿಷ್ಟೇ ಮ್ಯಾಮ್, ಎಕ್ಸಾಮ್ನಲ್ಲಿ ನೀನು ಬೆಸ್ಟ್ ಕೊಡಬೇಕು, ಆಮೇಲೆ ಏನು ರಿಗ್ರೆಟ್ಸ್ ಇರಬಾರ್ದು, ರಿಸಲ್ಟ್ ದೇವರು ನೋಡ್ಕೋತಾರೆ ಅಂದರು. ದೇವರು ನೋಡಿಕೊಂಡು ಇದ್ದಾರೆ. ಓ ವಂಡರ್ಫುಲ್. ಸೊ ಏನು ಫ್ಯೂಚರ್ ಪ್ಲಾನ್ಸ್? ಏನು CA ವಿಭಾಗದಲ್ಲೇ ಮುಂದುವರಿಬೇಕು ಅಂತನಾ? ವಾಟ್ಸ್ ಇನ್ ಯೋರ್ ಮೈಂಡ್? ಏನು ಓಡ್ತಾ ಇದೆ ಈಗ ತಲೆಯಲ್ಲಿ? ಫ್ಯೂಚರಲ್ಲಿ ಸದ್ಯಕ್ಕೆ CA ಆಗಬೇಕಂತ ಇದೆ. CA ಆದಮೇಲೆ ಬೇರೆದು ನೋಡಬೇಕು. ಓಕೆ, ದ ಬೆಸ್ಟ್ ಅಡ್ವೈಸ್ ಅಪ್ಪನೋ ಅಮ್ಮನೋ ಫೌಂಡೇಶನ್ ಕೂಡ ಮೇ ಅಟೆಂಪ್ಟಲ್ಲಿ ಕೊಡ್ತಾ ಇದ್ದೀನಿ. ಓಕೆ, ಓಕೆ. ಅಪ್ಪ ಅಮ್ಮಯಿಂದ ಸಿಕ್ಕಿರೋ ಬೆಸ್ಟ್ ಅಡ್ವೈಸ್ ಏನು ಓದಿನ ವಿಷಯದಲ್ಲಿ ಇಲ್ಲಿವರೆಗೆ? ಅದೇ ಅವ್ರು ಹೇಳಿರೋದಿಷ್ಟೇ, ಬುಕ್ ಇಟ್ಕೊಂಡು ಕುತ್ಕೊಂಡಾಗ ಸುಮ್ಮನೆ ಕೂಡೋದಲ್ಲ. ನಂಬರ್ ಆಫ್ ಅವರ್ಸ್ ಇಸ್ ನಾಟ್ ವಾಟ್ ಮ್ಯಾಟರ್ಸ್, ಹೌ ಎಫಿಷಿಯೆಂಟ್ಲಿ ಯು ಸ್ಟಡಿ ಇಸ್ ವಾಟ್ ಮ್ಯಾಟರ್ಸ್. ಸೊ ಅದರಿಂದ ನಾನು 2 ಅವರ್ 3 ಅವರ್ ಓದ್ರೂ ಕೂಡ ಐ ಮೇಡ್ ಶೋರ್ ದಟ್ ಐ ಗೇವ್ ಮೈ 100%. ಡಿಸ್ಟ್ರಾಕ್ಷನ್ಸ್ ಏನೂ ಇರಲಿಲ್ಲ. ಅದರಿಂದ ಅದು ಹೇಳಿದರು. ವಿಚ್ ವಾಸ್ ದ ಟಫೆಸ್ಟ್ ಒನ್? ಯಾವ ಸಬ್ಜೆಕ್ಟ್ ಬಹಳ ಟಫ್ ಇತ್ತು? ಯಾವ ಪೇಪರ್ ತುಂಬ ಟಫ್ ಇತ್ತು? ಅಂದರೆ ಅದೇ, ನಾನು ಸ್ಟಾರ್ಟಿಂಗಿಂದನೇ ಎಲ್ಲ ಸಬ್ಜೆಕ್ಟ್ಗೂ ಈಕ್ವಲ್ ಆಗಿ ಇಂಪಾರ್ಟೆನ್ಸ್ ಕೊಟ್ಟಿದ್ದರಿಂದ ಲಾಸ್ಟಲ್ಲಿ ಯಾವುದು ಟಫ್ ಅಂತ ಅನ್ನಿಸ್ಲಿಲ್ಲ. ಬಟ್ ನನಗೆ ಪ್ರಾಕ್ಟಿಕಲ್ಸ್ ಈಸಿ ಆಗ್ತಾಯಿತ್ತು, ಥಿಯರಿ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗ್ತಾಯಿತ್ತು. ದಟ್ಸ್ ವಂಡರ್ಫುಲ್. ಥ್ಯಾಂಕ್ ಯು ಅದಿತಿ. ಆಲ್ ದ ವೆರಿ ಬೆಸ್ಟ್. ಸೊ ಮುಂದಿನ ನಿಮ್ಮ ಜೂನಿಯರ್ಸ್ಗೆ ಇಫ್ ಯು ಗಿವ್ ಸಮ್ ಟಿಪ್ಸ್, ಯಾಕೆಂದರೆ 600 ಔಟ್ ಆಫ್ 600 ಈಸ್ ಮೆನಿ ಪೀಪಲ್ ಡ್ರೀಮ್, ಮೆನಿ ಸ್ಟೂಡೆಂಟ್ಸ್ ಡ್ರೀಮ್. ಈಗ ನಿಮ್ಮದೇ ಬ್ಯಾಚಲ್ಲಿ 7 ಲಕ್ಷ ಪ್ಲಸ್ ಜನ ಎಕ್ಸಾಮ್ ಬರೆದಿದ್ದಾರೆ. ಅದರಲ್ಲಿ ಎಷ್ಟು ಜನ ಕನಸು ಕಂಡಿದ್ರು, ಎಷ್ಟು ಜನ ಹಗಲು ರಾತ್ರಿ ದುಡಿದಿದ್ರು, ಬಟ್ ಯು ಅಚೀವ್ಡ್ ಇಟ್. ಮುಂದಿನ ನಿಮ್ಮ ಜೂನಿಯರ್ಸ್ಗೆ ಇಫ್ ಯು ಗಿವ್ ಸಮ್ ಟಿಪ್ಸ್, ಏನದು? ಅದೇ ನಾನು ಹೇಳೋದಿಷ್ಟೇ, ಒಂದು ಬುಕ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು, ಒಂದು ಪರ್ಟಿಕ್ಯುಲರ್ ಕಾಲೇಜ್ ನೋಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಯಾಕಂದರೆ ಟೂ ಮೆನಿ ನೋಟ್ಸ್ ರೆಫರ್ ಮಾಡಿದ್ರೆ ಆಮೇಲೆ ಏನೂ ಕನ್ಫ್ಯೂಸ್ ಆಗುತ್ತೆ, ಎಲ್ಲ ಇದಾಗಿರುತ್ತೆ. ಮತ್ತು KCAB ಕೊಡೋ ರಿಸೋರ್ಸಸ್ ಕೂಡ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಪರ್ಸ್ನಲಿ ನಾನು ನನ್ನ ಜರ್ನಿಲಿ ಪ್ರತಿಯೊಂದು ಸೆಂಟಮ್ ಪೇಪರ್ನು ನನ್ನ ಪೇಪರ್ ಜೊತೆ ಕಂಪೇರ್ ಮಾಡಿ ಏನು ಮಿಸ್ಟೇಕ್ಸ್ ಇದೆ ಏನು ಅಂತೆಲ್ಲ ನೋಡಿ ಅದನ್ನು ರೆಕ್ಟಿಫೈ ಮಾಡ್ಕೊಂಡಿದ್ದೆ. ಸೊ ಆದ್ದರಿಂದ ಏನು ಆನ್ಸರ್ ಎಕ್ಸ್ಪೆಕ್ಟೆಡ್ ಇದೆಯೋ ಎವ್ಯಾಲ್ಯೂಯೇಟರಿಂದ ಅದನ್ನು ಬರೆಯೋಕ್ಕೆ ಹೆಲ್ಪ್ ಆಯಿತು. Thank you so much, Aditi. All the very best. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.